ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನನ್ನ ಹೆಸರು ಸಿಂಧು MS. ಹೋಪ್ ನಾನು ಮಾಡ್ತಾ ಇರುವಂತಹ ಚಾಪ್ಟರ್ಸ್ಗಳೆಲ್ಲ ಅರ್ಥ ಆಗ್ತಿದೆ ಅಂತ ಹೇಳಿ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ ಎಲ್ಲ NCERT ವಿಡಿಯೋಗಳು, ಹಾಗೆ DSCERT ವಿಡಿಯೋಗಳು, ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಮತ್ತು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ ಜನರಲ್ ಸೈನ್ಸ್ ಸೀರೀಸ್ ಬೇಕು 6th ಅಂತ ಅಂದರೆ ನೀವು ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು ಅಲ್ಲಿ ಜನರಲ್ ಸೈನ್ಸನ್ನು ನೀವು ಸರ್ಚ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು 9th ಸ್ಟ್ಯಾಂಡರ್ಡ್ನ 10th ಚಾಪ್ಟರ್ ಗ್ರಾವಿಟೇಷನ್, ಗುರುತ್ವ, ಈ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತೀರಾ. ಇದು ಸಹಿತ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ನಾವು ಆಲ್ರೆಡಿ ಹಳೆಯ ವಿಡಿಯೋಗಳಲ್ಲಿ ಫಸ್ಟ್ ಏನು ತಿಳ್ಕೊಂಡಿದ್ದೀವಿ, ಇದರ ರಿಲೇಟೆಡ್ ಏನು ತಿಳ್ಕೊಂಡಿದ್ದೀವಿ ಅನ್ನೋದು ನಮಗೆ ಫಸ್ಟ್ ಬೇಕಾಗುತ್ತೆ. ಒಂದು ಪ್ರೀವಿಯಸ್ ನಾಲೆಜ್ ನಮಗೆ ಏನಿರುತ್ತೆ ಅನ್ನೋದು ಗೊತ್ತಾಯಿತು ಅಂತ ಅಂದರೆ ಆ ನಂತರ ನಾವೇನು ಮಾಡ್ಬೋದು, ನಮ್ಮ ಟಾಪಿಕ್ಕಿಗೆ ನಾವು ಯಾವ ರೀತಿಯಾಗಿ ಲಿಂಕ್ ಕೊಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಈಗ ನಾವು ಆಲ್ರೆಡಿ ಮೋಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಚಲನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಹೆಚ್ಚದಾಗಿ ಇನ್ನೂ ಏನೋ ತಿಳ್ಕೊಂಡಿದ್ದೀವಿ, ಲಾಸ್ ಆಫ್ ಮೋಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಚಲನೆಯ ನಿಯಮಗಳನ್ನು ತಿಳ್ಕೊಂಡಿದ್ದೀವಿ, ದಟ್ ಈಸ್ ಗಿವನ್ ಬೈ ದ ನ್ಯೂಟನ್. 3 ನಿಯಮಗಳನ್ನು ತಿಳ್ಕೊಂಡಿದ್ದೀರಾ, ಹಾಗೆ ಅವಕ್ಕೆ ರಿಲೇಟೆಡ್ ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಂಡಿದ್ದೀರಾ. ಅದೇ ರೀತಿ ಯಾವುದೇ ರೀತಿಯಾದಂತಹ ಆಬ್ಜೆಕ್ಟ್ಸ್ಗಳು ಮೂವ್ ಆಗಬೇಕು ಅಂತಂದರೆ ಒಂದು ಫೋರ್ಸ್ ಬೇಕು, ಹಾಗೆ ಸ್ಪೀಡ್ ಬಗ್ಗೆ ಗೊತ್ತಿದೆ ನಿಮಗೀಗ, ವೇಗ ಹಾಗೆ ವೇಗೋತ್ಕರ್ಷದ ಬಗ್ಗೆ ಸಹಿತ ನಿಮಗೆ ಇವಾಗ ನಾಲೆಜ್ ಇದೆ. ಜಸ್ಟ್ ಥಿಂಕ್ ದಟ್ ಎಲ್ಲ ಪ್ಲ್ಯಾನೆಟ್ಸ್ಗಳು ಯಾಕೆ ಸೂರ್ಯನ ಸುತ್ತನೇ ಸುತ್ತುತ್ತಾ ಇದ್ದಾವೆ, ಅವುಗಳ ಸುತ್ತ ಸುತ್ತುತ್ತಾ ಇದೆ ಓಕೆ, ಆದರೆ ಸೂರ್ಯನ ಸುತ್ತ ಸುತ್ತುತ್ತಾ ಇದೆಯಲ್ಲ ಯಾಕೆ ಥಿಂಕ್ ಮಾಡಿ. ಹಾಗೆ ಮೂನ್, ಈಗ ಚಂದ್ರ ಏನು ಮಾಡಿದೆ, ನಮ್ಮ ಅರ್ಥನ ಸುತ್ತ ಸುತ್ತುತ್ತಾ ಇದೆ ಯಾಕೆ. ಇಲ್ಲಿ ಸಹಿತ ನಾನು ಅದೇ ಹೇಳ್ತಾ ಇದ್ದೀನಿ, ಮೇಲಿನಿಂದ ಬಿಟ್ಟಾಗ ಯಾವುದೇ ಒಂದು ವಸ್ತು, ಅಥವಾ ನಾವು ಇವಾಗ ಕೆಳಗಡೆಯಿಂದ ಒಂದು ಬಾಲನ್ನು ನಾವು ಮೇಲೆ ಹಾಕಿದೆ ಅಂತಂದರೆ ಮತ್ತೆ ಕೆಳಗಡೆ ಯಾಕೆ ಕೆಳಗಡೆ ಬರ್ತಿದೆ ಆ ಬಾಲು. ಹಾಗೆ ಗ್ರಹಗಳು ಸೂರ್ಯನ ಸುತ್ತ ಯಾಕೆ ಸುತ್ತುತ್ತಾ ಇವೆ, ಭೂಮಿಯ ಸುತ್ತ ಚಂದ್ರನು ಸುತ್ತುತ್ತಾ ಇದ್ದಾನೆ ಯಾಕೆ. ಇವಕ್ಕೆಲ್ಲ ರೀಸನ್ ನಮಗೆ ಈ ಚಾಪ್ಟರಲ್ಲಿ ಸಿಗುತ್ತೆ. ಗ್ರಾವಿಟೇಷನ್ ಈ ಚಾಪ್ಟ್ರಲ್ಲಿ ಸಿಗುತ್ತೆ. ಇದು ಐಸಾಕ್ ನ್ಯೂಟನ್ ಅವರು ತುಂಬ ಈಸಿಯಾಗಿ, ಹಾಗೆ ಆಗಿನ ಕಾಲದಲ್ಲೇ ಎಂಥ ಒಂದು ಥಿಂಕಿಂಗ್ ಅವ್ರು ಮಾಡಿದ್ದಾರೆ ಅಂತಂದರೆ ಅದೇ ಲಾ ಈಗಲೂ ಸಹಿತ ಅಪ್ಲೈ ಆಗ್ತಾ ಇದೆ. ಆಗ ಯಾವುದೇ ರೀತಿಯಾದಂತಹ ಟೆಕ್ನಾಲಜಿ ಸಹಿತ ಇರಲಿಲ್ಲ, ಬಟ್ ಈಗ ಇಷ್ಟು ಟೆಕ್ನಾಲಜಿ ಇದ್ರೂ ಸಹಿತ ನಮಗೆ ಇನ್ನೂ ಏನು ಹೊಸದಾಗಿ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಇರೋದನ್ನೇ ಓದಿ ತಿಳ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಇನ್ನೂ ಯಾವುದೇ ರೀತಿಯಾದಂಥ ಹೊಸ ವಸ್ತುಗಳನ್ನು ಅಥವಾ ಹೊಸ ಥಿಯರಿಗಳನ್ನು ಮಾಡೋಷ್ಟು ಕೆಪಾಸಿಟಿ ನಮಗಿನ್ನೂ ಬಂದಿಲ್ಲ ಅಂತಂದರೆ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಅಸ್. ಗೊತ್ತಾಗ್ತಿದೆಯಾ? ಸೊ ನಾವು ಈ ಚಾಪ್ಟರಲ್ಲಿ ನಮಗೆ ಯಾವುದೋ ಹೊಸದು ಮಾಡಬೇಕು ಅಂದರೆ ನಮಗೆ ಹಳೆ ಥಿಯರಿ ಎಲ್ಲ ಬೇಕಾಗುತ್ತಲ್ವ, ಆಗ ಯಾವುದೋ ಥಿಯರಿಗಳಿರಲಿಲ್ಲ. ಸೊ ಅವ್ರು ಮಾಡಿದ್ರು ಅಂತ ನಾವು ಆ ಥರ ಪಾಸಿಟಿವ್ ರಿನ್ಫೋರ್ಸ್ಮೆಂಟಿಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋ. ಆಬ್ಜೆಕ್ಟ್ ವೆನ್ ಥ್ರೋನ್ ಅಪ್ವರ್ಡ್ಸ್ ರೀಚಸ್ ಎ ಸರ್ಟೈನ್ ಹೈಟ್ ಆ್ಯಂಡ್ ದೆನ್ ಫಾಲ್ಸ್ ಡೌನ್ವರ್ಡ್. ಈಗ ಫಸ್ಟ್ ಯಾವುದೇ ಒಂದು ಕಾಯನ ನಾವು ಮೇಲ್ಗಡೆ ಎಸ್ತೀವಿ ಅಂತಂದರೆ, ಥ್ರೋ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಅದು ಒಂದು ಒಂದು ಹೈಟ್ ರೀಚ್ ಆಗಿಬಿಟ್ಟು ಏನಾಗುತ್ತೆ, ಮತ್ತೆ ಅದು ಡೌನ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ಇದು ಎಲ್ಲದಕ್ಕೂ ಕಾರಣ ಯಾವುದು? ಗ್ರಾವಿಟೇಷನ್ ಆಫ್ ದ ಅರ್ತ್ ಅಂತ ನಾವು ಫಸ್ಟ್ ಓದೋದಕ್ಕಿಂತ ಒಂದು ಆಬ್ಜೆಕ್ಟ್ನ ಒಂದು ಗ್ರಾವಿಟೇಷನ್ ಅಂತ ಹೇಳಿ ನೋಡ್ತಾ ಹೋಗೋಣ. ಈಗ ಫಸ್ಟು ನಾವು ಈ ಕಾನ್ಸೆಪ್ಟ್ ಓದೋಕ್ಕಿಂತ ಮುಂಚೆ ಇಲ್ಲಿ ಗ್ರಾವಿಟೇಷನ್ ಅಂತಲೇ ಸ್ಟಾರ್ಟ್ ಆಗುತ್ತೆ. ಮೂನ್ ಗೋಸ್ ರೌಂಡ್ ದ ಅರ್ತ್, ಅದು ನಮಗೆ ಗೊತ್ತಿದೆ ಹೌದಲ್ವಾ. ಅದೇ ರೀತಿಯಾಗಿ ನಾವಿಲ್ಲಿ ಅದನ್ನು ತಿಳ್ಕೋಬೇಕು ಅಂತ ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ, ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿದೆ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಹೇಳೋ ರೀತಿಯಲ್ಲಿ ಒಂದು ಆ್ಯಕ್ಟಿವಿಟಿ ಮೂಲಕ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಾನು ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ನನಗೆ ಪಕ್ಕಾ ಗೊತ್ತು ನಿಮ್ಗೆ ಅರ್ಥ ಆಗುತ್ತೆ ಅಂತ. ಈಗ ನಿಮಗೆ ಒಂದು ಕಲ್ಲನ್ನು ಕೊಡ್ತೀವಿ, ಕಲ್ಲಿಗೆ ಏನು ಮಾಡಬೇಕು, ಒಂದು ದಾರವನ್ನು 1 ಮೀಟರ್ ಥ್ರೆಡ್ ಆಗಿರ್ಬೋದು, ಹಗ್ಗ ಆಗಿರ್ಬೋದು, ಒಟ್ಟು ನಿಮಗೊಂದು ಈ ಥರ ಒಂದು ಆ ಕಲ್ಲಿಗೆ ಕಟ್ಟಿಬಿಟ್ಟು ಏನು ಮಾಡ್ತೀರಾ, ನೀವು ಅದನ್ನು ಸುತ್ತಬೇಕು. ಈ ಥರ ಕೈಯನ್ನು, ಇಲ್ಲಿ ನಿಮ್ಮ ಕೈ ಇರುತ್ತೆ, ಹೀಗೆ ಇಟ್ಕೊಂಡಿರ್ತೀರ, ಹೀಗೆ ಅದು ಸುತ್ತಾ ಇರ್ತೀರ. ಗೊತ್ತಾಗ್ತಿದೆಯಾ? ಈ ಥರ ಬರ್ತಾ ಇರುತ್ತೆ ಹಗ್ಗ, ಈ ಥರ ಅದರ ಡೈರೆಕ್ಷನ್ ಏನಾಗ್ತಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ನೀವು ಹಿಂಗೆ ಇಟ್ಕೊಂಡಿರ್ತೀರ,
ಇದರ ಡೈರೆಕ್ಷನ್ ಫಸ್ಟ್ ಈ ರೀತಿಯಾಗಿರುತ್ತೆ, ಆನಂತರ ಹೀಗೆ ಬರುತ್ತೆ, ಆನಂತರ ಹೀಗೆ ಬರುತ್ತೆ, ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಡೈರೆಕ್ಷನ್ ಏನಾಗ್ತಿದೆ ಅಲ್ಲಿ ಚೇಂಜ್ ಆಗ್ತಿದೆ, ಡೈರೆಕ್ಷನ್ ಚೇಂಜ್ ಆಗ್ತಿದೆ, ಜೊತೆಗೆ ಅದರ ಫೋರ್ಸ್ ಚೇಂಜ್ ಆಗ್ತಿದೆ. ಫೋರ್ಸ್ ಸೇಮ್ ಇರುತ್ತೆ. ಫೋರ್ಸ್ ಕೊಡ್ತಾ ಇರೋದು ಯಾರು? ನಾವು ಹಿಡಿದಿರುವಂಥ ಇಲ್ಲಿ ನಮ್ಮ ಹ್ಯಾಂಡ್ ಇರುತ್ತೆ. ಇಲ್ಲಿ ನಮಗೇನಾಗ್ತಿದೆ, ನಮ್ಮ ಕೈಯನ್ನು ಮೂಲಕ ಏನಾಗ್ತಿದೆ, ಈ ಥ್ರೆಡ್ಡಿಗೆ ಹಾಗೆ ಕಲ್ಲಿಗೆ ನಾವೇನು ಮಾಡ್ತಾ ಇದ್ದೀವಿ, ಒಂದು ಫೋರ್ಸನ್ನು ಕೊಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಆ ಫೋರ್ಸ್ ಮೂಲಕ ಏನಾಗ್ತಿದೆ, ಅದು ಮೋಷನಲ್ಲಿದೆ, ಒಂದು ಚಲನೆಯಲ್ಲಿದೆ. ಗೊತ್ತಾಗ್ತಿದೆಯಾ? ಸೊ ಅಲ್ಲೇನಾಗ್ತಿದೆ, ಅದರ ಡೈರೆಕ್ಷನ್ ಚೇಂಜ್ ಆಗ್ತಿದೆ, ದಿಕ್ಕು ಚೇಂಜ್ ಆಗ್ತಿದೆ, ದಿಕ್ಕು ಚೇಂಜ್ ಆಗ್ತಿದೆ, ಜೊತೆಗೆ ವೆಲಾಸಿಟಿ ಚೇಂಜ್ ಆಗ್ತಿದೆ, ವೇಗನೂ ಚೇಂಜ್ ಆಗ್ತಾ ಇದೆ. ಜೊತೆಗೆ ವೆಲಾಸಿಟಿ ಚೇಂಜ್ ಆಯಿತು ಅಂತಂದರೆ ಅಲ್ಲಿ ಏನು ಅರ್ಥ, ನ್ಯೂಟನ್ನ ಒಂದು ಲಾ ಪ್ರಕಾರ ಏನು ಅಂದರೆ ಅಲ್ಲಿ ಆಕ್ಸಿಲರೇಷನ್ ಚೇಂಜ್ ಆಗ್ತಿದೆ, ಅಲ್ಲಿ ವೇಗೋತ್ಕರ್ಷನೂ ಸಹ ಚೇಂಜ್ ಆಗ್ತಿದೆ. ಇವೆಲ್ಲವನ್ನೂ ಇಟ್ಕೊಂಡ್ಬಿಟ್ಟು ನ್ಯೂಟನ್ ಏನು ಮಾಡಿದ್ದ, F=ma ಫಾರ್ಮುಲಾ ಕೊಟ್ಟ, ಹಾಗೆ P=mv ಅಂತ ಹೇಳಿ ಫಾರ್ಮುಲಾ ಹೇಳ್ದ. ಈ ರೀತಿಯಾಗಿ ಅವನ ಒಂದು ಡಿಫ್ರೆಂಟ್ ಫಾರ್ಮುಲಾಸ್ಗಳಿವೆ. ಇಲ್ಲಿ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಕೇಂದ್ರಾಭಿಮುಖ ಬಲ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹೇಗೆ ಇಲ್ಲಿ ಒಂದು ಫೋರ್ಸ್ ಕೊಟ್ಟಾಗ ಅವನು ಒಂದು ಸರ್ಕ್ಯುಲರ್ ಮೋಷನ್ ಆಗುತ್ತೆ, ಗಮನಿಸುತ್ತೀರಲ್ವಾ? ಇಲ್ಲೇನಾಗುತ್ತೆ, ಜಸ್ಟ್ ಹೀಗಿರುತ್ತೆ, ಇಲ್ಲಿಂದ ಒಂದು ಫೋರ್ಸನ್ನು ಕೊಡ್ತೀರಾ, ಇಲ್ಲಿ ನಮ್ಮ ಒಂದು ಕಲ್ಲಿದೆ. ಗೊತ್ತಾಗ್ತಿದೆಯಾ? ಇದರ ಫೋರ್ಸ್ ಈ ರೀತಿ ಇಲ್ಲಿಂದ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಇದರ ವೆಲಾಸಿಟಿ ಯಾವ ಡೈರೆಕ್ಷನಲ್ಲಿ ಇರುತ್ತೆ ಅಂತಂದರೆ, ಇದು ಸರ್ಕ್ಯುಲರ್ ಮೋಷನಲ್ಲಿದೆ, ಬಟ್ ಇದರ ವೆಲಾಸಿಟಿ ಈ ಡೈರೆಕ್ಷನಲ್ಲಿರುತ್ತೆ. ನಿಮಗೆ ವೆಲಾಸಿಟಿ ಅದರ ಡೈರೆಕ್ಷನಲ್ಲಿ ಹೇಗಿದೆ ಅಂಥೇಳಿ ಗೊತ್ತಾಗಬೇಕು. ಅದ್ಯಾಕೆ ಆ ಕಡೆ ಹೋಗ್ತಿದೆ, ಅದರ ವೆಲಾಸಿಟಿ ಯಾಕೆ ಆ ಕಡೆ ಇದೆ ಅಂಥೇಳಿ ನಿಮಗೆ ಗೊತ್ತಾಗಬೇಕು ಅಂತಂದರೆ, ಒನ್ಸ್ ಯು ಕಟ್ ದಿಟ್ಸ್ ಥ್ರೆಡ್, ಈ ಥ್ರೆಡ್ಡನ್ನು ನೀವು ಏನಾದರೂ ಕಟ್ ಮಾಡಿದ್ರಿ ಅಂತಂದರೆ ಅದು ಯಾವ ಕಡೆ ಮೂವ್ ಆಗುತ್ತೆ ನೀವು ಗಮನಿಸ್ತೀರಾ, ಒಂದು ಆ ಪ್ಲೇನ್, ಆ ಸರ್ಕ್ಯುಲರ್ ಪ್ಲೇನನ್ನು ಬಿಟ್ಬಿಟ್ಟು ಅದೇನಾಗುತ್ತೆ, ಹೊರಗಡೆ ಚಿಮ್ಮಿ ಹೋಗ್ಬಿಡುತ್ತೆ ಆ ಕಡೆಗೆ. ಗೊತ್ತಾಗ್ತಿದೆಯಾ? ಸೊ ಅಲ್ಲಿ ಏನಾಗುತ್ತೆ, ವೆಲಾಸಿಟಿ ಈ ಡೈರೆಕ್ಷನಲ್ಲಿರುತ್ತೆ. ಅದೇ ರೀತಿಯಾಗಿ ಈಗ ಒಂದು ಸರ್ಕ್ಯುಲರ್ ಮೋಷನಲ್ಲಿದೆ, ಈ ರೀತಿಯಾಗಿತ್ತು, ಇಲ್ಲಿ ವೆಲಾಸಿಟಿ ಇತ್ತು, ಹಾಗೆ ಇಲ್ಲಿ ಬಂದಾಗ ಏನಾಯಿತು, ಅದರ ಒಂದು ವೆಲಾಸಿಟಿ ಹೀಗಿತ್ತು, ಹೀಗೆ ಬಂದಾಗ ಬಟ್ ಅದು ವೆಲಾಸಿಟಿ ಏನಾಗ್ತಿದೆ, ಚೇಂಜ್ ಆಗ್ತಾನೇ ಇದೆ. ಈಗ ನೀವು ಇದನ್ನು ಅರ್ಥ ಆಗಬೇಕು ಅಂತಂದರೆ ಇನ್ನೊಂದು ಎಕ್ಸಾಂಪಲ್, ನಾನೇನು ಗೊತ್ತಾ, ಒಂದಿಷ್ಟು ಎಕ್ಸಾಂಪಲ್ನ ಹೇಳಿಬಿಟ್ಟು ಆಮೇಲೆ ನಿಮಗೆ ಕಾನ್ಸೆಪ್ಟನ್ನ ಹೇಳ್ತೀನಿ, ಆಗ ಕ್ಲಿಯರ್ ಆಗುತ್ತೆ. ಈಗ ನೀವು ಬಸ್ಸಲ್ಲಿ ಮೂವ್ ಆಗ್ತಾ ಇದ್ದೀರಾ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಸ್ಸಲ್ಲಿ ಮೂವ್ ಆಗ್ತಾ ಇದ್ದೀರಾ, ಎಲ್ಲ ಪ್ಯಾಸೆಂಜರ್ಸ್ ಇದ್ದಾರೆ, ಫುಲ್ ಆಗಿದೆ, ಅಥವಾ 3 ಸೀಟ್ಸಲ್ಲಿ ಇಬ್ಬರು ಕೂತಿದ್ದೀರಾ ಅಂಥೇಳಿ ಅಂದ್ಕೊಳ್ಳಿ. ಈಗ ಅದು ಸರ್ಕ್ಯುಲರ್ ಆಗಿರುವಂತಹ ಒಂದು ಸರ್ಕಲ್ ಕಡೆ, ಯಾವುದೋ ಒಂದು ಸರ್ಕಲ್ಲಿ ಅದು ಟರ್ನನ್ನು ತಗೋಬೇಕಾಗಿದೆ. ಈಗ ಹೀಗೆ ಹೋಗಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಬಸ್ಸು ಎಲ್ಲರೂ ನೀವೇನು ಮಾಡ್ತೀರಾ, ಈ ಕಡೆಗೆ ಮೂವ್ ಆಗ್ತೀರಾ. ಗೊತ್ತಾಗ್ತಿದೆಯಾ? ಈ ಕಡೆ ಮೂವ್ ಆಗ್ತೀರಾ. ಬಸ್ ಯಾವ ಕಡೆ ಮೂವ್ ಆಗ್ತಿದೆ, ಈ ಕಡೆ ಮೂವ್ ಆಗ್ತಿದೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಮೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಏನು, ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್. ಅದೇನಾದ್ರು ಅವನು ಬ್ಯಾಲೆನ್ಸ್ನ ಮಾಡಲಿಲ್ಲ ಬಸ್ ಅಂತಂದರೆ ಯಾವ ಕಡೆ ಮೂವ್ ಆಗಿಬಿಡುತ್ತೆ, ಹೀಗೆ ಮೂವ್ ಆಗಿಬಿಡುತ್ತೆ. ದಟ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ ಅದನ್ನು. ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಅಂದ್ರೇನು, ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಬಸ್ದು ಹೇಳಿದೆ, ಹಾಗೆ ಇನ್ನೊಂದು ಥ್ರೆಡ್, ಹಾಗೆ ಸ್ಟೋನ್ದು ಹೇಳಿದೆ. ಈಗ ಇನ್ನೊಂದು ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಸೈಕ್ಲಿಂಗ್ ನೀವು ಒಂದು ಸರ್ಕಲ್ ಸುತ್ತ ಸೈಕ್ಲಿಂಗ್ ಮಾಡ್ತಾ ಇದ್ದೀರಾ. ನೀವು ಸೈಕ್ಲಿಂಗ್ ಮಾಡುವಾಗ ಏನು ಮಾಡ್ತೀರಾ, ನೀವು ಈ ಕಡೆನೇ ಬಾಗ್ತಿರ್ತೀರ. ಆ ಕಡೆ ಹೋದರೆ ನಿಮಗೆ ನೀವು ಒಂದು ಸರ್ಕಲ್ನ ನೀವು ಒಂದು ಫುಲ್ ಸರ್ಕಲ್ ರೀತಿಲಿ ಮಾಡೋಕ್ಕಾಗಲ್ಲ, ನಿಮ್ಮ ಮೋಷನ್ ಸರ್ಕ್ಯುಲರ್ ಆಗಿರಲ್ಲ ಅಲ್ಲಿ. ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು? ಈಗ ಇಲ್ಲಿ ನೀವು ಈ ಕಡೆ ಬಾಗಿಸ್ತೀರಾ, ನಿಮ್ಮ ಹ್ಯಾಂಡಲನ್ನು ನೀವು ಈ ಕಡೆ ಬಾಗಿಸೋದ್ರ ಮೂಲಕ ಏನಾಗ್ತಿದೆ, ನೀವು ಸೆಂಟರ್ ಕಡೆಗೆ ನಿಮ್ಮ ಫೋರ್ಸ್ ಎಳಿತಾ ಇದೆ ನಿಮ್ಮ ಸೈಕಲ್. ಗೊತ್ತಾಗ್ತಿದೆಯಾ? ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೇ ಅದು ಯಾವ ಒಂದು ಫೋರ್ಸ್ ಅಲ್ಲಿ ಆಕ್ಸಿಲರೇಷನ್ ಆಗ್ತಿದೆ, ಹಾಗೆ ಜೊತೆಗೆ ಅಲ್ಲಿ ಒಂದು ಬಾಡಿ ಏನು ಮೂಮೆಂಟಲ್ಲಿ ಇರುತ್ತಲ್ಲ ಅದನ್ನು ಸರ್ಕ್ಯುಲರ್ ಪಾತಲ್ಲಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ದ ಫೋರ್ಸ್ ಏನಾಗಿರುತ್ತೆ, ಸೆಂಟರಿಂದ ಅದು ಮೇಂಟೈನ್ ಆಗ್ತಾ ಇರುತ್ತೆ. ದಟ್ ಫೋರ್ಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಟ್ ಸೆಂಟರ್. ಆ ಕಾರಣದಿಂದಾಗಿ ಏನಾಗಿದೆ, ಆ ಒಂದು ಬಾಡಿ ಸರ್ಕ್ಯುಲರ್ ಮೋಷನಲ್ಲಿ ಮೇಂಟೈನ್ ಆಗೋಕ್ಕೆ ಸಾಧ್ಯ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗೆ ಇದೇ ರೀಸನ್ ಅರ್ತ್ ಮೋಷನ್ ಅರೌಂಡ್ ದ ಸನ್. ಇಲ್ಲಿ ಸನ್ ಇದೆ, ಇಲ್ಲಿ ಅರ್ತ್ ಇದೆ, ಇದರ ಸುತ್ತ ಹೀಗೆ ಸುತ್ತಬೇಕು ಅಂತ ಅಂದರೆ ಓಕೆ, ಇಟ್ ಈಸ್ ಥ್ರೂ ದ ಆರ್ಬಿಟ್, ಅದೆಲ್ಲ ಹೌದು. ಸನ್ನನ ಒಂದು ಗ್ರಾವಿಟೇಷನ್ ಇದನ್ನು ಸುತ್ತೋಕ್ಕೆ ಸಾಧ್ಯ ಆಗ್ತಿದೆ. ಸನ್ ಈಸ್ ಅಟ್ ಸೆಂಟರ್ ಅಂಥೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಆ ಥರ ಥಿಂಕ್ ಮಾಡಿ.
ಈಗ ಏನಾಯ್ತು, ಇದರ ಒಂದು ಗ್ರಾವಿಟೇಷನ್ ಇದರ ಮೇಲೆ ಆ್ಯಕ್ಟ್ ಆಗುತ್ತೆ, ಗೊತ್ತಾಗ್ತಿದೆಯಾ? ಇದರ ಆ್ಯಕ್ಟ್ ಆಗ್ತಿದೆ ಅಂತಂದರೆ ಇದೇನಾಗುತ್ತೆ, ಒಂದು ಆರ್ಬಿಟಲ್ಲಿ ಮೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗ್ತಿದೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಇದೇ ರೀಸನ್ ನಾವು ಮೂನ್ ಯಾಕೆ ನಮ್ಮ ಅರ್ಥ ಸುತ್ತುತ್ತೆ ಅಂತ ಹೇಳ್ತೀವಲ್ಲ, ಅದು ಸಹಿತ ಇದೇ ರೀಸನ್. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯೂಟನ್ ಹೇಗೆ ಇದನ್ನು ಗ್ರಾವಿಟೇಷನ್ ಅನ್ನೋದನ್ನು ಕಂಡಿಡ್ದ, ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತ ಹೇಳಿ ಅವನು ಹೇಗೆ ಕಂಡಿಡ್ದ ಅಂತಂದರೆ ಗೊತ್ತಿದೆ ಎಲ್ಲರಿಗೂ, ಆ್ಯಪಲ್ ಸ್ಟೋರಿ, ಹೌದಲ್ವಾ? ಆ್ಯಪಲ್ ಮೇಲ್ಗಡೆ ಒಂದು ಸೇಬನ್ನು ಮೇಲ್ಗಡೆ ಎಸಿತಾನೆ, ಅದು ಅವನು ಕೆಳಗಡೆ ಬೀಳುತ್ತೆ. ಆ ಥರನೂ ಒಂದು ಕಡೆ ಕಥೆಗಳಲ್ಲಿ ಹೇಳ್ತಾರೆ, ಇನ್ನೊಂದು ಕಡೆ ಮರದಿಂದ ಸೇಬು ಬಿತ್ತು, ಯಾಕೆ ಕೆಳಗಡೆ ಬಿತ್ತು, ಮೇಲ್ಗಡೆ ಹೋಗ್ಬೋದಿತ್ತಲ್ಲ, ಕೆಳಗಡೆ ಯಾಕೆ ಬಿತ್ತು ಅಂತ ಹೇಳಿ ಆ ಥರನೂ ಕೆಲವು ಪುಸ್ತಕಗಳಲ್ಲಿ ನಾವು ನೋಡ್ತೀವಿ. ಆದರೆ ಈಗ ಮೋಸ್ಟ್ ಆಫ್ ಆಲ್ ನಾವು ನೋಡೋದು ಆ್ಯಪಲ್ ಯಾಕೆ ಕೆಳಗಡೆ ಬಿತ್ತು ಅಂತ ಹೇಳಿ ನೋಡಿದ್ದೀವಿ ಆ್ಯಕ್ಚುಲಿ. ಈಗ ಬುಕ್ ಅದು ಆ್ಯಪಲ್ ಏನಾದರೂ ಕೆಳಗಡೆ ಬೀಳ್ತಿದೆ, ಯಾಕೆ ಬೀಳ್ತಿದೆ ಅಂತೇಳಿ ಅವನು ಯೋಚನೆ ಮಾಡ್ದ. ಅದೇ ರೀತಿಯಾಗಿ ಮೂನ್ ಯಾಕೆ ಅರ್ಥನ ಸುತ್ತುತ್ತಿದೆ ಅಂತ ಹೇಳಿ ಅವನು ಯೋಚನೆ ಮಾಡ್ದ. ಅವನು ಕೊನೆಗೆ ಒಂದು ಕಂಕ್ಲೂಡ್ ಮಾಡ್ದ, ಇವೆಲ್ಲದಕ್ಕೂ ಕಾರಣ ದಟ್ ಈಸ್ ಗ್ರಾವಿಟೇಷನ್ ಅಂಥೇಳಿ. ಗ್ರಾವಿಟೇಷನ್ ಇರೋದಕ್ಕೇ ಆ ಆ್ಯಪಲ್ ಕೆಳಗಡೆ ಬೀಳ್ತಾ ಇದೆ, ನಾಟ್ ಅರ್ತ್. ಅದನ್ನು ಈ ಆ್ಯಪಲ್ ಅರ್ತ್ ಕಡೆ ಅಟ್ರ್ಯಾಕ್ಟ್ ಆಗ್ತಿದೆ ಅಂತ ಹೇಳಲ್ಲ, ಆದರೆ ಗ್ರಾವಿಟೇಷನ್ ಇರೋ ಕಾರಣ ಅದು ಕೆಳಗಡೆ ಪುಲ್ ಆಗ್ತಾಯಿದೆ. ಅದೇ ರೀತಿಯಾಗಿ ಮೂನ್ ಸಹಿತ ಅರ್ಥಲ್ಲಿಗೆ ಇರುವಂತಹ ಗ್ರಾವಿಟೇಷನ್, ಹಾಗೆ ಮೂನಲ್ಲೂ ಇದೆ ಗ್ರಾವಿಟೇಷನ್, ಇಲ್ಲ ಅಂತಲ್ಲ. ಈಗ ಆ ಕಾನ್ಸೆಪ್ಟನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಆ ಅರ್ಥಲ್ಲಿರುವಂತಹ ಗ್ರಾವಿಟೇಷನ್ ಏನು ಮಾಡ್ತಾಯಿದೆ, ಒಂದು ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡ್ತಾಯಿದೆ, ಮೂನನ್ನು ತನ್ನ ಸುತ್ತೋದಕ್ಕೆ ಸಾಧ್ಯ ಆಗ್ತಿದೆ, ಅಂದರೆ ಅರ್ಥ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಮಗೆಲ್ಲರಿಗೂ ಗೊತ್ತಿದೆ ಸೆಕೆಂಡ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಗೊತ್ತಿದೆ, ದಟ್ ಈಸ್ F = ma ಅಂತ ಹೇಳಿ ಗೊತ್ತಿದೆ. ಆಕ್ಸಿಲರೇಷನ್ ಯಾವಾಗ ಹೆಚ್ಚಾಗುತ್ತೆ, ಫೋರ್ಸ್ ಹೆಚ್ಚಾಗಿದ್ದಾಗ. ಯಾವ ಒಂದು ಆಬ್ಜೆಕ್ಟ್ದು ಮಾಸ್ ಹೆಚ್ಚಾಗ್ತಾ ಹೋಗುತ್ತೋ ಆಗ ಏನಾಗುತ್ತೆ, ಅದರ ಫೋರ್ಸ್ ಸಹಿತ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ಎಲ್ಲ ನೋಡಿದ್ದೀವಿ ನಾವು. ಆಗ ನಾವು ವೆಹಿಕಲಲ್ಲಿ ಇದ್ದೀವಿ ಅಂತಂದರೆ ಒಂದು ಆಕ್ಸಿಲರೇಟ್ ಹೆಚ್ಚು ಮಾಡಬೇಕಾಗುತ್ತೆ, ಆ ವೆಲಾಸಿಟಿ ನಾವೇನು ಮಾಡಬೇಕು, ಹೆಚ್ಚಾಗಿ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಅಲ್ಲಿ ನಾವು ಮೂಮೆಂಟನ್ನು ನೋಡ್ಬೋದು ಅಂಥೇಳಿ ನೋಡಿದ್ದೀವಿ. ಇದರ ಪ್ರಕಾರ ನಾವೇನು ಹೇಳ್ಬೋದು, A ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ M. ಆಕ್ಸಿಲರೇಷನ್ ಹೆಚ್ಚಾಗ್ತಿದೆ ಅಂತಂದರೆ ಅಲ್ಲಿ ಮಾಸ್ ಕಡಿಮೆ ಇದೆ ಅಂಥೇಳಿ, ಮಾಸ್ ಹೆಚ್ಚಿದೆ ಅಂತಂದರೆ ಅಲ್ಲಿ ಆಕ್ಸಿಲರೇಷನ್ ಕಡಿಮೆ ಇದೆ ಅಂಥೇಳಿ, ಉಲ್ಟಾ, ಹೌದಲ್ವಾ? ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ ಅಂಥೇಳಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಅವರ ಒಂದು ಕ್ವಶನ್, ಈಗ ನಾವು ಅದನ್ನು ಕನ್ಸಿಡರ್ ಮಾಡೋಣ. ಆ್ಯಪಲ್ ಯಾಕೆ ಭೂಮಿ ಕಡೆನೇ ಅಟ್ರ್ಯಾಕ್ಟ್ ಆಗ್ತಿದೆ ಅಂಥೇಳಿ, ಅದು ಯಾಕೆ ಮೇಲೆ ಎಸಿದ್ರೆ ಮತ್ತೆ ಅದು ಕೆಳಗಡೆ ಬೀಳ್ತಿದೆ ಅಂಥೇಳಿ ಕನ್ಸಿಡರ್ ಮಾಡೋಣ. ಈಗ ನೀವು ನೋಡ್ಬೋದು, ಅರ್ಥನ ಮಾಸ್ಗೂ ಹಾಗೆ ಆ್ಯಪಲ್ನ ಒಂದು ಮಾಸ್ಗೂ ಕಂಪೇರ್ ಮಾಡಬೇಕು. ಆ್ಯಪಲ್ ಆದರೆ ಅರ್ತ್ ಇಷ್ಟು ದೊಡ್ಡಕ್ಕಿದೆ, ಇದು ಸ್ಕ್ರೀನ್ ನಂದು ಇಷ್ಟೇ ಸಾಕಾಗೋದು, ನಾನು ಅದಕ್ಕೋಸ್ಕರ ಇಷ್ಟೇ ಬರೆದಿರೋದು, ಮತ್ತು ಇಷ್ಟಿದೆಯಾ ಹಂಗೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಇಲ್ಲೇನಾಗುತ್ತೆ, ಈಗ ಆ್ಯಪಲ್ ಇದು ಮಾಸ್, ಒಂದು ದ್ರವ್ಯರಾಶಿ, ಹಾಗೆ ಈ ಅರ್ಥನ ಒಂದು ದ್ರವ್ಯರಾಶಿ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ದ್ರವ್ಯರಾಶಿ ಹೆಚ್ಚಿದೆ? ಅಫ್ಕೋರ್ಸ್ ಅರ್ಥದ್ದು ಹೆಚ್ಚಿದೆ. ಎಷ್ಟು ಹೆಚ್ಚಿದೆ ಅಂತಂದರೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೆಚ್ಚಿದೆ. ಸೊ ಇದರ ಪ್ರಕಾರ ನಾವೇನು ಹೇಳ್ಬೋದು, A ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಸ್ ಅಂತ ಅಂದರೆ, ಯಾವ ಒಂದು ಆಬ್ಜೆಕ್ಟ್ನ ಮಾಸ್ ಕಡಿಮೆ ಇದೆಯೋ ಅದಕ್ಕೆ ಅದರದ್ದು ಆಕ್ಸಿಲರೇಷನ್ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಹೆಚ್ಚು ಮಾಡಲೇಬೇಕಾಗುತ್ತೆ, ಯಾಕೆ ಅಂತಂದರೆ ಅಲ್ಲಿ ಫೋರ್ಸ್ನ ನಾವು ನೋಡಬೇಕಾದ್ರೆ. ಇಲ್ಲಿ ಆ್ಯಪಲ್ನ ಮಾಸ್ ಏನಾಗಿದೆ, ಅತಿ ಕಡಿಮೆ ಇರೋ ಕಾರಣ ಅದು ಭೂಮಿಯ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಿದೆ, ಅಲ್ಲಿ ಅದರದ್ದು ಫೋರ್ಸ್ ಹೆಚ್ಚಾಗ್ತಿದೆ. ಸೊ ಗೊತ್ತಾಗ್ತಿದೆಯಾ? ಇದನ್ನೇ ಅವ್ರು ಹೇಳೋದು ಸೆಕೆಂಡ್ ಲಾ ಆಫ್ ಮೋಷನ್ ಪ್ರಕಾರ ಇದು ಗ್ರಾವಿಟೇಷನ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ವೈ ಡಸ್ ನಾಟ್ ಮೂನ್ ಫಾಲ್ ಇನ್ ಟು ದ ಅರ್ತ್. ಈಗ ನಾವು ಯಾವುದೇ ವಸ್ತುನ ತಗೊಳ್ಳಿ, ಒಂದು ಚೆಂಡಂತಲೇ ಯಾವಾಗಲೂ ತಗೊಳ್ಳೋದು ಅಥವಾ ಆ್ಯಪಲ್ ಅಂತಲೇ ಯಾವಾಗಲೂ ತಗೊಳ್ಳೋದು ಬೇಡ. ನಾವೇ ಇವಾಗ ಹಾರಿದ್ವಿ ಮೇಲೆ ಅಂತಂದರೆ ಕೆಳಗಡೆ ಬೀಳ್ತೀವಿ. ನಮ್ಮ ಕೈಯಲ್ಲಿದ್ದಂತಹ ಒಂದು ಪರ್ಸಿಂದ ಏನಾಗುತ್ತೆ, ಕಾಯಿನ್ ಏನೋ ಮಿಸ್ಸಾಗಿ ಹೊರಗಡೆ ಬಂತು ಅಂತಂದರೆ ಅದು ಕೆಳಗಡೆನೇ ಬೀಳುತ್ತೆ. ಬೇಡ, ಬೇರೆ ಪರ್ಸಿಗೆ ಹೋಗಿ ಬೀಳಲ್ಲ. ಅದು ಥಿಂಕ್ ಮಾಡಬೇಕಲ್ವ, ಇವನ್ನೆಲ್ಲ ಫನ್ನಿಯಾಗಿರೋದನ್ನೇ ತೊಗೊಂಡ್ಬಿಟ್ಟು ಸೈನ್ಸನ್ನು ಕಲಿಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಕೆಳಗೆ ಯಾಕೆ ಬೀಳಲ್ಲ? ಅದೇ ರೀತಿಯಾಗಿ ನಾವು ಸ್ಪೂನ್ ಒಂದು ತಟ್ಟೆನ ಹಿಡ್ಕೊಂಡು ಹೋಗ್ತಿರ್ತೀವಿ, ಸ್ಪೂನ್ ಮಿಸ್ಸಾಗಿ ಕೆಳಗೆ ಬೀಳ್ಬಿಡುತ್ತೆ, ಕೆಳಗಡೆನೇ ಯಾಕೆ ಬೀಳಬೇಕದು ಯೋಚನೆ ಮಾಡಬೇಕಲ್ವ. ಗ್ರಾವಿಟೇಷನ್ ಹೌದು, ಆದರೆ ಮೇಲ್ಗಡೆ ಇರುವಂತಹ ಚಂದ್ರ ಹಾಗೆ ಸೂರ್ಯ ಯಾಕೆ ಹಾಗಿದ್ರೆ ಭೂಮಿಯ ಕಡೆಗೆ ವಾಲ್ತಿಲ್ಲ?
ಯು ಹ್ಯಾವ್ ಟು ಥಿಂಕ್ ದಟ್ ಚಂದ್ರ ಅವನು ಅಲ್ಲೇ ನಿಂತಿರ್ತಾನೆ, ಮೀನ್ಸ್ ಓಕೆ ಮೂಮೆಂಟಲ್ಲಿದೆ, ನಾನು ಆ ಥರ ಹೇಳ್ತಾ ಇಲ್ಲ. ಅದು ಯಾಕೆ ಮೂಮೆಂಟನ್ನು ತೋರಿಸಿದ್ರು ಕೆಳಗಡೆ ಯಾಕೆ ಬಿಡ್ತಿಲ್ಲ? ನಾವು ಚಂದ್ರನ ಈಗ ಒಂದು ಆಬ್ಜೆಕ್ಟನ್ನು ನಾವು ಮೇಲೆ ಎಸ್ತೀವಿ ಅಂತಂದರೆ ಅದು ಕೆಳಗಡೆ ಬೀಳ್ತಿದೆ, ಅದೇ ರೀತಿಯಾಗಿ ಆ ಚಂದ್ರ ಯಾಕೆ ಕೆಳಗಡೆ ಬೀಳ್ತಿಲ್ಲ ಅಂಥೇಳಿ ನಾನು ಇಲ್ಲಿ ಕ್ವಶನ್ ಕೊಟ್ಟಿರೋದು. ಇಲ್ಲಿ ಏನು ಹೇಳ್ತಿದ್ದಾರೆ, ಅರ್ತ್ ಅಟ್ರ್ಯಾಕ್ಟ್, ಎಲ್ಲದನ್ನು ಅದು ಆಕರ್ಷಿಸ್ತಿದೆ, ಎಲ್ಲ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿದೆ. ಆದರೆ ಯಾಕೆ ಮೂನನ್ನು ಆಕರ್ಷಿಸ್ತಿಲ್ಲ? ಆ್ಯಕ್ಚುಲಿ ಆಕರ್ಷಣೆ ಅಲ್ಲೂ ಇದೆ. ಇಲ್ಲಿ ಏನಾಗುತ್ತೆ, ಮಾಸ್ನ ಕನ್ಸಿಡರ್ ಮಾಡಬೇಕು ನಾವೀಗ. ಹೇಗೆ ಅರ್ತ್ ಇಲ್ಲಿದೆ, ಮೂನ್ ಇಲ್ಲಿದೆ. ಮೂನ್ ಏನಾಗಿದೆ, ಅರ್ತ್ ಸುತ್ತುತ್ತಾ ಇದೆ, ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನಾನು ಆಗಲೇ ಹೇಳಿದಾಗೆ ಆ್ಯಪಲ್ನ ಅರ್ತ್ ಆ್ಯಕ್ಚುಲಿ ಅಟ್ರ್ಯಾಕ್ಟ್ ಮಾಡ್ತಿರೋದು, ಆ್ಯಪಲ್ನ ಅರ್ತ್ ಅಟ್ರ್ಯಾಕ್ಟ್ ಮಾಡ್ತಿದೆ, ನಾಟ್ ಆ್ಯಪಲ್ ಅಂಥೇಳಿ. ಆ್ಯಪಲ್ ಅರ್ಥನ ಅಟ್ರ್ಯಾಕ್ಟ್ ಮಾಡ್ತಿಲ್ಲ, ಆದರೆ ಅರ್ಥೇ ಏನು ಮಾಡ್ತಿದೆ, ಆ್ಯಪಲ್ನ ಅಟ್ರ್ಯಾಕ್ಟ್ ಮಾಡ್ತಿದೆ ಅಂಥೇಳಿ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಹೇಳಕ್ಕೆ ಹೋಗ್ತಾ ಇರೋದೇನು ಅಂತಂದರೆ, ಅರ್ಥಲ್ಲೂ ಗ್ರಾವಿಟೇಷನಲ್ ಇದೆ, ಹಾಗೆ ಮೂನಲ್ಲೂ ಸಹಿತ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಆದರೆ ಅರ್ಥನ ಮಾಸ್ ಏನಾಗಿದೆ, ಹೆಚ್ಚಾಗಿದೆ ಕಂಪೇರ್ ಟು ದ ಮೂನ್. ಗೊತ್ತಾಗ್ತಿದೆಯಾ? ಹೆಚ್ಚು ಜಾಸ್ತಿ ಇದೆ. ಆ ಕಾರಣದಿಂದ ಏನಾಗ್ತಿದೆ, ಇದು ಸರ್ಕ್ಯುಲರ್ ಮೋಷನಿಗೆ ಕಾರಣ ಆಗ್ತಾ ಇದೆ. ಅದರ ಸುತ್ತ ಅದು ರಿವಾಲ್ವ್ ಆಗ್ತಾ ಇದೆ. ಈಗ ನಾವು ಏನನ್ನೇ ಎಸ್ತೀವಿ ಅಂಥೇಳಿ ಅಂದ್ಕೊಳ್ಳಿ. ಈಗ ನಾನು ಓಕೆ, ಈಗ ಹೀಗೆ ಮೇಲ್ಗಡೆ ಎಸ್ತಿದ್ರೆ ಅದು ಓಕೆ ಕೆಳಗಡೆ ಬರ್ತಿದೆ, ಸೊ ಇದು ವರ್ಟಿಕಲ್ಲಾಗಿ ಎಸ್ತಿದ್ದೀನಿ, ಅದಕ್ಕೆ ವರ್ಟಿಕಲ್ಲಾಗಿ ಕೆಳಗೆ ಬರ್ತಿದೆ ಅಂಥೇಳಿ ನೀವು ಹೇಳ್ಬೋದು. ಹಾಗಿದ್ರೆ ನಾನು ರೌಂಡಾಗಿ ತಿರ್ಗೋ ಥರ ನಾನು ಹೀಗೆ ಎಸಿತೀನಿ ಒಂದು ಬಾಲನ್ನು ಅಂತಂದರೆ ಅದು ಮತ್ತದು ಏನಾಗ್ತಿದೆ, ಕೆಳಗಡೆನೇ ಬೀಳ್ತಿದೆ. ಹೀಗೆ ನಾನು ಓಕೆ ಇಷ್ಟು ದೂರದಿಂದ ಎಸೆಯೋಣ, ಹಾಗಾದರೂ ಒಂದು ದೊಡ್ಡ ಸರ್ಕಲ್ ಫಾರ್ಮ್ ಆಗ್ಬೋದಾ, ಅಲ್ಲೂ ನಾವು ಸರ್ಕ್ಯುಲರ್ ಫಾರ್ಮೇಷನ್ ನೋಡ್ಬೋದಾ ಅಂಥೇಳಿ ನಾನು ಹಾಗೆ ಎಸ್ತೆ ಅಂತಂದರೆ ಆಗಲೂ ಸಹಿತ ಅದು ಮತ್ತೆ ಕೆಳಗಡೆನೇ ಬೀಳ್ತಾ ಇದೆ. ಗೊತ್ತಾಗ್ತಿದೆಯಾ? ಆದರೆ ಅರ್ಥನ ಒಂದು ಈಗ ಮತ್ತೆ ಇನ್ನೊಂದು ಹೇಳ್ತೀವಿ. ಹೇಗೆ ಅಂದರೆ, ಒಂದು ದೊಡ್ಡ ಬಿಲ್ಡಿಂಗು ಈ ಇರುವಂತಹ ಎಲ್ಲ ಮೌಂಟ್ ಎವರೆಸ್ಟ್ಗೆ ಹೋದ್ವಿ ಅಂತೇಳಿ ಅಂದ್ಕೊಳ್ಳಿ. ಅಲ್ಲಿಂದ ನಾವೇನಾದರೂ ಒಂದು ಬಾಲನ್ನು ಎಸ್ತೀವಿ ಅಂತ ಅಂದರೆ ಅದು ಮತ್ತೆ ಏನಾಗ್ತಿದೆ, ಕೆಳಗಡೆನೇ ಬೀಳ್ತಾ ಇದೆ. ಹೌದು, ಗ್ರಾವಿಟೇಷನ್ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡ್ಬೋದು. ಇದು ಅರ್ಥ ಅಂಥೇಳಿ ನಾವು ತೊಗೊಂಡ್ರೆ ಇಲ್ಲಿಂದ ಒಂದು ಬಿಲ್ಡಿಂಗ್ ಅಂಥೇಳಿ ಕನ್ಸಿಡರ್ ಮಾಡಿ, ಇಲ್ಲಿ ನಾವು ಎಸ್ತೀವಿ ಅಂತಂದರೆ ಅದು ಓಕೆ ಇಲ್ಲೇ ಬೀಳ್ತಿದೆ, ಹೀಗೆ ಬೀಳ್ತಿದೆ. ಆದರೆ ಅದರ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ವೆಲಾಸಿಟಿ ಹೆಚ್ಚಾದಷ್ಟು ಅದರದ್ದು ಇದು ಕವರಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಒಂದು ವೆಲಾಸಿಟಿಲಿ ಅದೇನಾಗುತ್ತೆ, ಒಂದು ಫುಲ್ ಸರ್ಕ್ಯುಲರ್ ಮೂಮೆಂಟನ್ನು ಅದು ತೋರಿಸುತ್ತೆ. ಅದನ್ನೇ ನಾವು ಗ್ರಾವಿಟೇಷನ್ ಅಂತ ಹೇಳಿ ಕರಿತೀವಿ. ಹಾಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಸೆಂಟ್ರಿಪಿಟಲ್ ಫೋರ್ಸ್ ಇರೋ ಕಾರಣದಿಂದನೇ ಅದು ಒಂದು ಸರ್ಕ್ಯುಲರ್ ಮೋಷನ್ನ ತೋರಿಸುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನೇ ಗ್ರಾವಿಟೇಷನಲ್ ಫೋರ್ಸ್. ಯಾವ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟನ್ನು ಅಟ್ರ್ಯಾಕ್ಟ್ ಮಾಡ್ತಿದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಪಾರ್ಟಿಕಲ್ಸ್ ಇನ್ ದ ಯೂನಿವರ್ಸ್. ಇಡೀ ಯೂನಿವರ್ಸಲ್ಲೇ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ನ ಅಟ್ರ್ಯಾಕ್ಟ್ ಮಾಡ್ತಿದೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಗ್ರಾವಿಟೇಷನ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಇದು ಕೇವಲ ಸನ್ ಅಥವಾ ಅರ್ತ್ ಅಥವಾ ಸನ್ ಹಾಗೆ ಮೂನ್ ಅಥವಾ ಅರ್ತ್ ಅಷ್ಟೇ ಅಲ್ಲ, ನಮ್ಮ ಸೆಲೆಸ್ಟಿಯಲ್ ಬಾಡೀಸ್ ಎಲ್ಲದರಲ್ಲೂ ಸಹಿತ ಏನಾಗಿದೆ, ಒಂದು ಅಟ್ರಾಕ್ಷನ್ ಇದೆ. ಆ ಕಾರಣದಿಂದ ಏನಾಗ್ತಿದೆ, ಸನ್ ಸುತ್ತ ಏನಾಗ್ತಿದೆ, ಇವುಗಳು ಎಲ್ಲ ರಿವಾಲ್ವ್ ಆಗ್ತಾ ಇದೆ. ಕಾಮೆಟ್ಸ್ ನೋಡಿದ್ವಿ, ಸ್ಟಾರ್ಸ್ಗಳನ್ನು ನೋಡಿದ್ವಿ, ಅಲ್ಲಿ ಹೌದಲ್ವಾ? ಸೊ ನಾವೇನು ಹೇಳ್ತೀವಿ ಅಂತಂದರೆ ಅದಕ್ಕೋಸ್ಕರ ಇದನ್ನು ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ನೋಡೋದಾದರೆ ಒಂದು ಡಿರೈವೇಷನ್ ಬರುತ್ತೆ ನಮಗಿಲ್ಲಿ. ಡಿರೈವೇಷನ್ ನಮಗೆ ಬೇಡ, ಅದರ ಫಾರ್ಮುಲಾ ಒಂದು ಯಾವ ರೀತಿಯಾಗಿ ನಮಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಆಬ್ಜೆಕ್ಟ್ನ ತಗೋತೀವಿ, ಇದರ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ನಾವು ಡಿ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇದರ ಒಂದು ಮಾಸ್ m1 ಹಾಗೆ ಇದರ ಒಂದು ಮಾಸ್ m2 ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಇದರ ಡಿಸ್ಟೆನ್ಸ್ ಏನಾಗಿದೆ, ಅವುಗಳ ಎರಡರ ಮಧ್ಯದಲ್ಲಿ ಇರುವಂತಹ ಡಿಸ್ಟೆನ್ಸ್ ಏನು, ಡಿ. ಹಾಗಿದ್ರೆ ಇವೆರಡರ ಮಧ್ಯದಲ್ಲಿ ಆಗ್ತಾ ಇರುವಂತಹ ಒಂದು ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಕಾಲ್ಡ್, ಈ ಫಾರ್ಮುಲಾ ನಾನು ಹೇಳ್ತೀವಿ, F = G × M. ಕ್ಯಾಪಿಟಲ್ M ಅಂತಂದರೆ ಒಂದ್ರದ್ದು, ಇನ್ನೊಂದು M ಇನ್ನೊಂದು ಆಬ್ಜೆಕ್ಟು, ಇನ್ನೊಂದು ಪಾರ್ಟಿಕಲ್ ಅದ್ರದ್ದು. ಹಾಗೆ ಅವುಗಳ ಮಧ್ಯದಲ್ಲಿರುವಂತಹ ಡಿಸ್ಟೆನ್ಸ್ನ ನಾವು ಸ್ಕ್ವೇರ್ ಮಾಡಿದ್ವಿ ಅಂತಂದರೆ ನಮಗೆ ಗ್ರಾವಿಟೇಷನಲ್ ಫೋರ್ಸ್ದು ಒಂದು ಫಾರ್ಮುಲಾ ಸಿಗುತ್ತೆ. ಈಗ ನೀವಿಲ್ಲಿ ನೋಡ್ಬೋದು, ಈಗ ಇಲ್ಲಿ ಒಂದು ಸಣ್ಣ ಆಬ್ಜೆಕ್ಟ್ ಕೊಟ್ಟಿದ್ದೀನಿ, ಒಂದು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಷ್ಟೇ. ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟ್ ಮೂಲಕ ನಾನು ಒಂದು ಕಾನ್ಸೆಪ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಮೂಲಕ. ಹೇಗೆ ಅಂತಂದರೆ, ಇಲ್ಲಿ ಒಂದು ಬಿಗ್ ಆಬ್ಜೆಕ್ಟ್ ಇದೆ, ಇಲ್ಲೊಂದು ಸ್ಮಾಲ್ ಆಬ್ಜೆಕ್ಟ್ ಇದೆ. ಮೇ ಬಿ ಅರ್ತ್ ಆ್ಯಂಡ್ ಆ್ಯಪಲ್ ಅಂತಲೂ ಸಹಿತ ಕನ್ಸಿಡರ್ ಮಾಡಬಹುದು.
ಈಗ ನಾವು ಆ್ಯಪಲ್ನ ಮೇಲೆ ಎಸ್ತೀವಿ ಅಂತಂದರೆ ಇಟ್ ಶೋಯಿಂಗ್ ಡೌನ್ವರ್ಡ್ ಮೋಷನ್, ಹೌದಲ್ವಾ? ಅದೇ ರೀತಿಯಾಗಿ ನಾವಿಲ್ಲಿ ಏನಾಗ್ತಿದೆ ಅಂತ ಹೇಳಿ ಗೆಸ್ ಮಾಡಬೇಕು ಅಂತ ಅಂದರೆ ಇವೆರಡೂ ಅಟ್ರ್ಯಾಕ್ಟ್ ಆಗ್ತಿದೆಯಾ? ಅಟ್ರ್ಯಾಕ್ಟ್ ಆಗ್ತಿರೋದಕ್ಕೆ ಇಲ್ಲಿ ನಾವು ಆ್ಯಪಲ್ ಕೆಳಗಡೆ ಬೀಳ್ತಾ ಇರೋದನ್ನು ನೋಡ್ತಾ ಇದ್ದೀವಾ? ಹಾಗೆ ವಿಚ್ ಒನ್ ಈಸ್ ಆಕ್ಸಲರೇಟಿಂಗ್ ಮೋರ್, ಇದನ್ನು ನಾವು ತಿಳ್ಕೊಬೇಕು ಅಂತಂದರೆ ಮತ್ತೆ ನಾವು F=ma ನಾವು ನೋಡ್ತಾ ಹೋಗ್ತೀವಿ, ಹೌದಲ್ವಾ? ಅಲ್ಲಿ ಅದಕ್ಕೋಸ್ಕರನೇ ನಾವು ಹೇಳ್ತೀವಿ ಯಾವ ಒಂದು ಆಬ್ಜೆಕ್ಟ್ನ ಒಂದು ಮಾಸ್ ಕಡಿಮೆ ಇರುತ್ತೋ ಅದೇನಾಗ್ತಿದೆ, ಮೂಮೆಂಟನ್ನು ತೋರಿಸುತ್ತೆ. ಗೊತ್ತಾಗ್ತಿದೆಯಾ? ಜೊತೆಗೆ ನೆಕ್ಸ್ಟ್ ಈ ಫಾರ್ಮುಲಾ ಮೂಲಕ ನಾವು ಕಾನ್ಸೆಪ್ಟ್ಗಳನ್ನು ತಿಳ್ಕೊಬಹುದಾದದ್ದೇನೆಂದರೆ ಎರಡು ಆಬ್ಜೆಕ್ಟ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಏನಾಗಿದೆ ಅದು ಹೆಚ್ಚಾದಂತೆ ಆ ಫೋರ್ಸ್ ಆಫ್ ಗ್ರಾವಿಟೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಅವೆರಡು ಮಾಸ್ಗಳೇನಾದರೂ ಇನ್ಕ್ರೀಸ್ ಆಯಿತು ಅಂತಂದರೆ ಆಗ ಫೋರ್ಸ್ ಆಫ್ ಗ್ರಾವಿಟೇಷನ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಅವುಗಳ ಪ್ರಾಡಕ್ಟನ್ನು ತಗೊತೀವಿ ನಾವು. ಪ್ರಾಡಕ್ಟನ್ನು ತಗೊಂಡಾಗ ಸ್ಮಾಲ್ m ಇಂಟು ಕ್ಯಾಪಿಟಲ್ M, ಅವುಗಳ ಪ್ರಾಡಕ್ಟನ್ನು ತಗೊಂಡಾಗ ನಮಗೆ ಗೊತ್ತಾಗುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಷ್ಟಿದೆ ಅಥವಾ ಇಲ್ಲ ಅಂಥೇಳಿ. ಕೆಲವು ಪ್ರಾಬ್ಲಮ್ಸ್ಗಳು ಸಹಿತ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ, ಮಾಡಿ ಈಗ ಆ್ಯಕ್ಚುಲಿ ಅದನ್ನು ಬರೆದುಬಿಟ್ಟು ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದನೇ ನಾವೂ ಸಹಿತ ಟೆಕ್ನಾಲಜಿನ ಅಳವಡಿಸ್ಕೋಬೇಕು ಅಂಥೇಳಿ ಕಾಯ್ತಾ ಇದ್ದೀವಿ. ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ನಿಮ್ಮ ಸಹಕಾರನೂ ಸಹಿತ ನಮಗೆ ತುಂಬಾ ಅಗತ್ಯ ಇದೆ. ಇದೇ ರೀತಿಯಾಗಿ ಈಗ ಒಂದು ನಾನು ಸ್ಟಡಿ ಟಿಪ್ಪನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಈಗ ನಮಗೆ ಗ್ರಾವಿಟೇಷನ್ ಬಗ್ಗೆ ಗೊತ್ತಾಗಿದೆ. ಏನಾಗ್ತಿದೆ, ಯಾವುದೇ ಒಂದು ಆಬ್ಜೆಕ್ಟ್ನ ನಾವು ಮೇಲೆ ಎಸ್ತೀವಿ ಅಂತಂದರೆ ಅದು ಕೆಳಗಡೆನೇ ಬೀಳ್ತಾ ಇದೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ನಮ್ಮ ಬಾಡಿಲಿರುವಂತಹ ಬ್ಲಡ್ ಹಾಗಿದ್ರೆ ಹೆಚ್ಚು ಮೂಮೆಂಟ್ ಅದನ್ನು ಯಾವ ಕಡೆ ತೋರಿಸ್ಬೇಕದು? ಅದು ಯಾವುದೇ ಫೋರ್ಸ್ ಆದರೂ ಅದು ಕೆಳಗಡೆ ಫೋರ್ಸ್ ಅದು ಈಸಿಯಾಗಿ ಮೂವ್ ಆಗ್ತಾಯಿದೆ. ಯಾವುದೇ ರೀತಿಯಾದಂಥ ಒಂದು ಫೋರ್ಸ್ ಅದಕ್ಕೆ ಬೇಡ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಈಗ ನಾನು ಮೇಲ್ಗಡೆ ತಳ್ಳಬೇಕು ಅಂತಂದರೆ, ನಾನು ಬಾಲನ್ನು ಮೇಲೆ ಹಾಕಬೇಕು ಅಂತಂದರೆ ನಾನು ಎಕ್ಸ್ಟರ್ನಲ್ ಫೋರ್ಸನ್ನು ಕೊಡಬೇಕು. ಆದರೆ ಆ ಮೇಲೆ ಹೋಗಿರುವಂಥ ಬಾಲು ಕೆಳಗಡೆ ಬರಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಯಾರಾದರೂ ನಿಂತ್ಕೊಂಡು ದಬ್ತಾರಾ ಆ ಬಾಲನ್ನು? ಇಲ್ಲ ಅಲ್ವಾ? ಇಲ್ಲೂ ಸಹಿತ ನಾನು ಅದೇ ಹೇಳ್ತಾ ಇರೋದು, ನಮ್ಮ ಮೈಯಲ್ಲಿ ಹರಿತಾ ಇರುವಂತಹ ಒಂದು ರಕ್ತ ಏನಾಗಿದೆ, ಕೆಳಗಡೆ ಮೂಮೆಂಟ್ ಅದು ಈಸಿಯಾಗಿ ತೋರಿಸುತ್ತೆ, ಈಸಿಯಾಗಿ ಫ್ಲೋ ಆಗುತ್ತೆ. ಆದರೆ ಮೇಲ್ಗಡೆ ಮೂಮೆಂಟ್ ಅದು ಕಡಿಮೆ ಇರುತ್ತೆ. ಈಗ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ನಮ್ಮ ಬ್ರೈನಿಗೆ ಏನಾಗ್ತಿದೆ, ಹಾಗಿದ್ರೆ ಬ್ಲಡ್ ಮೂಮೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ, ಫುಲ್ ಇರುತ್ತೆ. ಆ ಕಾರಣದಿಂದನೇ ನಾವು ಇವಾಗ ಲೀವಿಂಗ್ ಅಂಥೇಳಿ ನಾವು ತೋರಿಸ್ಕೋತಾ ಇರೋದು. ಈಗ ಇಲ್ಲಿ ಏನಾಗ್ತಿದೆ, ಬ್ಲಡ್ ಏನು ಮಾಡ್ತಾಯಿದೆ, ಆಕ್ಸಿಜನ್ ಹಾಗೆ ಫುಡ್ಡನ್ನು ತಗೊಂಡು ಹೋಗ್ತಾ ಇದೆ, ಹೌದಲ್ವಾ? ಆದರೆ ನಮಗೆ ಹಳೆ ಕಾಲದಲ್ಲಿ ಸ್ಕೂಲಲ್ಲಿ ಲೇಟಾಗಿ ಬಂದರು ಅಂತಂದರೆ ಹಿಂದೆ ಎಲ್ಲ ಮಾಡ್ತಾಯಿದ್ರು ಅಲ್ವಾ? ಆಗೇನಾಗ್ತಾಯಿತ್ತು, ಕೈ ಒಳಗಡೆ ಕಾಲೊಳಗಡೆಯಿಂದ ಕೈಯನ್ನು ಹಾಕ್ಬಿಟ್ಟು ಕಿವಿ ಹಿಡಿದು ಬಗ್ಗಿ ನಿಲ್ಲಿ ಅಂತ ಹೇಳ್ತಾಯಿದ್ರು. ಗೊತ್ತಾಗ್ತಿದೆಯಾ? ಕಿವಿ ಹಿಡಿದು ಬಗ್ಗಿ ತಲೆ ಕೆಳ ಬಗ್ಸಿ ನಿಲ್ಲಬೇಕಿತ್ತು, ಹಾಗಿತ್ತು ಸಿಚುಯೇಷನ್ಸು. ಆಗೇನಾಗ್ತಿತ್ತು, ಆಗ ಬ್ಲಡ್ ನಾವು ಕೆಳಗಡೆ ಫೋರ್ಸ್ ಹಾಕಿ ತಲೆನ ಕೆಳಗಡೆ ಹಾಕಿದಾಗ ಬ್ಲಡ್ ಕೆಳಗಡೆ ಮೂಮೆಂಟನ್ನು ಆವಾಗ ಹೆಚ್ಚು ಬ್ರೈನಿಗೆ ಫ್ಲೋ ಹೆಚ್ಚಾಗುತ್ತೆ. ಆಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಅಲ್ಲಿ ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ ಅದು ಬ್ರೈನಿಗೆ. ಸೊ ಅಲ್ಲಿಗೇನಾಗುತ್ತೆ, ಬ್ರೈನಿಗೆ ಬೇಕಾಗಿರುವಂತಹ ಫುಡ್ ಯಾವುದು? ಆಕ್ಸಿಜನ್ ಸಿಕ್ತು ಅಂತಂದರೆ ಬ್ರೈನ್ ಹೆಚ್ಚು ಆ್ಯಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಆಗ ತಾನೇ ಆವಾಗ ನಾವು ಒಳ್ಳೆಯ ರೀತಿಯಾದಂತಹ ನಮ್ಮ ಆ್ಯಕ್ಟಿವ್ನೆಸ್ನ ನಾವು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದನೇ ನಾವು ಹಿಂದಿನ ಒಂದು ಎಜುಕೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಈ ಒಂದು ಎಕ್ಸಸೈಸ್ ಅಂತ ಹೇಳ್ತಿರೋ ಅಥವಾ ಒಂದು ಪನಿಷ್ಮೆಂಟ್ ಅಂತ ತಗೋತೀವೋ ಗೊತ್ತಿಲ್ಲ, ಇದನ್ನೇ ಫಾರಿನ್ ಕಂಟ್ರೀಸಲ್ಲೂ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಅಲ್ಲಿ ಏನಾಗುತ್ತೆ ಅಂದರೆ ಪನಿಷ್ಮೆಂಟು ಆಗಿರುತ್ತೆ, ಹಾಗೆ ಅವನಿಗೆ ಒಳ್ಳೆ ರೀತಿಯಾಗಿರಬೇಕು. ಪನಿಷ್ಮೆಂಟ್ ಯಾವಾಗಲೂ ಬೇರೆಯವರಿಗೆ ಕೆಟ್ಟದಾಗಿರಬಾರ್ದು. ಆ ಸ್ಟೂಡೆಂಟಿಗೆ ಎಜುಕೇಷನ್ ಮೇಲೆ ಒಂದು ಅಪೋಸಿಷನ್ ಬರಬಾರ್ದು ಅವನಿಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು, ಈಗ ಗುರುಗಳು ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾಗಿ ಒಂದು ಶಿಕ್ಷೆನ ಕೊಟ್ಬಿಟ್ಟು ಅವನನ್ನು ಸರಿದಾರಿಗೆ ತರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇದಿಷ್ಟು ನಾನು ಇವತ್ತು ಕೊಟ್ಟಂತಹ ಒಂದು ಸ್ಟಡಿ ಟಿಪ್. ಹಾಗೆ ಈ ಫೋರ್ಸ್ ಆಫ್ ಗ್ರಾವಿಟೇಷನ್ಗೆ ಒಂದು ಫಾರ್ಮುಲಾನ ತಿಳ್ಕೊಂಡಾದಮೇಲೆ ಹೆನ್ರಿ ಕ್ಯಾವೆಂಡಿಶ್ ಇವರು ಏನನ್ನು ಕಂಡುಹಿಡಿದಿದ್ದಾರೆ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೆನ್ಪು ಮಾಡ್ಕೊಳ್ಳಿ. ನೆನಪಾಗಲಿಲ್ಲ ಅಂತಂದರೂ ಹಳೆ ವಿಡಿಯೋಗಳನ್ನು ನೋಡಿ ಆದರೂ ನೆನ್ಪು ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಹೆನ್ರಿ ಕ್ಯಾವೆಂಡಿಶ್ ಈಸ್ ಅ ಫೇಮಸ್ ಒನ್. ಈಗ ನೀವು ಇಲ್ಲಿ ನೋಡೋದಾದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಹೆನ್ರಿ ಕ್ಯಾವೆಂಡಿಶ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಅಂತಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಈ ಪ್ರೊಪೋರ್ಷನಾಲಿಟಿ ಸಿಂಬಲ್ ಬದಲಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರ ಒಂದು ವ್ಯಾಲ್ಯೂ ಏನು ಅಂತಂದರೆ 6.673 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್.
ಹೇಗೆ ಇದನ್ನು ನೆನ್ಪಿಡ್ಕೋಬೇಕು, ಒಂದು ಯೂನಿಟನ್ನು ನಾವು ಹೇಗೆ ನೆನ್ಪಿಡ್ಕೋಬೇಕು ಅಂತಂದರೆ, ನಿಮಗೆಲ್ಲರಿಗೂ ಫಾರ್ಮುಲಾ ಗೊತ್ತಿದೆ. ಫೋರ್ಸ್ನ ಒಂದು SI ಯೂನಿಟ್ ಏನು? ನ್ಯೂಟನ್. ಡಿಸ್ಟೆನ್ಸ್, ಯಾವುದೇ ಒಂದು ಡಿಸ್ಟೆನ್ಸ್ನ ಒಂದು ಯೂನಿಟ್ ಏನಾಗಿರುತ್ತೆ? ಮೀಟರ್. ಇಲ್ಲಿ d² ಇದೆ, ಸೊ ಅದಕ್ಕೆ ಮೀಟರ್ ಸ್ಕ್ವೇರ್. ಹಾಗೆ m1 × m2, ಅದು ಮಾಸ್ ಏನಾಗಿರುತ್ತೆ? ದ್ರವ್ಯರಾಶಿದೇನು? kg ಅಲ್ವಾ? kg². ಅಥವಾ ನಾವು ಹೀಗೆ ಬರೆಯೋದಕ್ಕಿಂತ kg⁻⁻2 ಅಂತಲೂ ಸಹಿತ ಬರಿಬಹುದು. ಸೊ ಎರಡೂ ಗೊತ್ತಿರಲಿ, ಕೇಳ್ತಾರೆ. ಇಂಥವು ಏನಾಗಿರುತ್ತೆ? ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋವಂಥವು. ಇವು ಗೊತ್ತಿರುತ್ತೆ, ಸುಮ್ಮನೆ ಮಿಸ್ ಮಾಡ್ಕೊತೀರಾ. ಸೊ ಇದನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಈಗ ಹಾಗಿದ್ರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ನ ಒಂದು ಪ್ರಾಮುಖ್ಯತೆ ಏನು? ಹಾಗಿದ್ರೆ ಒಂದು ಫೋರ್ಸ್ ಏನು ಮಾಡ್ತಾ ಇದೆ? ನಮ್ಮನ್ನು ಬೈಂಡ್ ಮಾಡಿಬಿಟ್ಟಿದೆ, ಒಂದು ಬಂಧಿಸ್ಬಿಟ್ಟಿದೆ ನಮ್ಮನ್ನು. ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್, ನಮ್ಮನ್ನು ಭೂಮಿಗೆ ಬಂಧಿಸಿರುವಂತಹ ಬಲನೇ ಯಾವುದು? ದಟ್ ಈಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಮೂಲಕ ತಿಳಿದದ್ದು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣದ ಬಲ, ಗುರುತ್ವ ಬಲ ಅಂತ ಹೇಳಿ ಕರಿತೀವಿ. ದ ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್, ಅರ್ಥನ ಸುತ್ತುತ್ತಾ ಇರುವಂತಹ ಯಾವುದು? ಮೂನ್. ಅದು ಸಹಿತ ಯಾವುದರಿಂದ? ಈ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಮೂಲಕ ನಾವು ತಿಳಿಬಹುದು. ಹಾಗೆ ದ ಮೋಷನ್ ಆಫ್ ದ ಪ್ಲ್ಯಾನೆಟ್ಸ್ ಅರೌಂಡ್ ದ ಸನ್, ಸೂರ್ಯನ ಸುತ್ತುತ್ತಾ ಇರುವಂತಹ ಈ ಗ್ರಹಗಳು ಯಾಕೆ ಕಾರಣ ಅಂತಂದರೆ ಅದನ್ನು ಸಹಿತ ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಮೂಲಕ ತಿಳಿಬಹುದು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಟೈಡ್ಸ್ ಡ್ಯೂ ಟು ದ ಮೂನ್ ಆ್ಯಂಡ್ ದ ಸನ್. ಈಗ ಸೂರ್ಯನ ಹಾಗೆ ಮತ್ತು ಚಂದ್ರನಿಂದಾಗುವಂತಹ ಉಬ್ಬರ, ಏರಿಳಿತಗಳು, ಇವುಗಳು ಸಹಿತ ಏನಾಗಿದೆ? ಟೈಡ್ಸ್ ಫಾರ್ಮೇಷನ್ಗೆ ಕಾರಣ ಆಗಿದೆ. ಇವುಗಳೆಲ್ಲವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಆ್ಯಂಡ್ ಇಟ್ ವಾಸ್ ಗಿವನ್ ಬೈ ನ್ಯೂಟನ್, ಐಸಾಕ್ ನ್ಯೂಟನ್. ಸೊ ಅದಕ್ಕೋಸ್ಕರನೇ ಇವರನ್ನು ನಾವು ಹೆಚ್ಚು ಫೇಮಸ್ ಹಾಗೆ ವೆಲ್ ನೌನ್ ಅಂತ ಹೇಳ್ತೀವಿ. ಹಾಗೆ ಎಷ್ಟು ವರ್ಷಗಳ ಕಳೆದರೂ ನಾವು ಇವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಕಂಡುಹಿಡಿದಿದ್ದು ಯಾವ ಕಾಲದಲ್ಲಿ, ನಾವು ಈಗಲೂ ಸಹಿತ ಅವರ ಒಂದು ಥಿಯರಿನ ನಾವು ನಾವು ಈಗ ಇನ್ನೂ ಓದ್ತಾ ಇದ್ದೀವಿ ಅಂತಂದರೆ ಶಾಕ್ ಅನಿಸುತ್ತೆ ಅಲ್ವಾ. ಈಗ ನೆಕ್ಸ್ಟ್ ಇನ್ನೂ ಒಂದು ಪಾರ್ಟನ್ನು ನಾನು ಮಾಡ್ತೀನಿ. ಈಗ ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ಈ ಚಾಪ್ಟ್ರಲ್ಲಿ ನಾವು ಇನ್ನೂ ಬಯೋಎನ್ಸಿ ಹಾಗೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ಸ್ನ ನೋಡ್ತಾ ಹೋಗ್ತೀವಿ. ಯಾಕೆ ಒಂದು ವಸ್ತು ಡೆನ್ಸಿಟಿ ಹೆಚ್ಚಿತ್ತು ಅಂತ ಅಂದರೆ ಅಲ್ಲಿ ನೀರಿನ ಮೇಲೆ ತೇಲುತ್ತೆ, ಅದನ್ನೆಲ್ಲ ನಾವು ಈ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ